ಎಲ್ಲ ಪ್ರಭುಗಳಿಗೂ ನಮಸ್ಕಾರ. ನಾವು ಯಾಕೆ ಮನೆಯಲ್ಲಿ ದೀಪ ಹಚ್ಚುತ್ತೀವಿ? ದೀಪ ಹಚ್ಚೋದ್ರಿಂದ ಆಗುವಂಥ ಉಪಯೋಗ ಆದರೂ ಏನು? ಹೌದು, ಇವತ್ತಿಗೂ ಕೂಡ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹುತೇಕ ಮಂದಿ ತಮ್ಮ ಮನೆಗಳಲ್ಲಿ ಬೆಳಿಗ್ಗೆ ಸಂಜೆ ದೀಪ ಹಚ್ಚೋ ಪದ್ಧತಿನ ಮಾಡ್ತಾರೆ. ಆದರೆ ಇವತ್ತಿಗೂ ಕೂಡ ಇಷ್ಟು ಜನರಿಗೆ ಕಾರಣನೇ ಗೊತ್ತಿರಲ್ಲ, ಆದರೂ ಮಾಡ್ತಿರ್ತಾರೆ. ಅದೇ ಏನೇ ಇರಲಿ, ಮಾಡುವಂಥ ಒಂದು ಪದ್ಧತಿ ಅಂತೂ ತುಂಬ ಒಳ್ಳೆಯದು. ಯಾಕಪ್ಪ ಅಂತ ಅಂದರೆ, ನಮ್ಮ ಪುರಾಣಗಳಲ್ಲಿ, ನಮ್ಮ ವೇದಗಳಲ್ಲಿ ದೀಪದ ಬಗ್ಗೆ ಭಾಳ ಮಹತ್ವದ ಒಂದು ಪುರಾವೆಗಳೇ ಇವೆ. ಅದು ಒಂದು ಎರಡು ಅಂತ ಅಲ್ಲ, ತುಂಬ ಇದೆ. ಹೇಳ್ತಾ ಹೋದರೆ ದೀಪದ ಬಗ್ಗೆನೂ, ಒಂದೊಂದು ದೀಪದ ಬಗ್ಗೆ, ಆ ಹಚ್ಚೋ ವಿಧಾನದ ಬಗ್ಗೆ, ಅದರ ಲೋಹದ ಬಗ್ಗೆ, ಆ ಎಣ್ಣೆನೋ ತುಪ್ಪನೋ ಈ ರೀತಿ ಬಳಸೋದ್ರ ಬಗ್ಗೆನೂ ಏನೆಲ್ಲ ಲಾಭಗಳಿವೆ ಅನ್ನೋದ್ರ ಬಗ್ಗೆನೂ ದೊಡ್ಡ ದೊಡ್ಡ ಕಥೆಗಳಿವೆ. ಅಂಥ ಒಂದು ಪುರಾಣ ಕಥೆಗಳು ನಮ್ಮ ವೇದಗಳಲ್ಲಿ, ಉಪನಿಷತ್ಗಳಲ್ಲಿ ಇದೆ. ಬಟ್ ಏನೂ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ. ಆದರೆ ಬೇಸಿಕ್ ವಿಷಯ ಏನಪ್ಪ ಅಂತ ಅಂದರೆ, ದೀಪನ ಮನೆಯಲ್ಲಿ ಹಚ್ಚೋದು ಮುಖ್ಯ ಉದ್ದೇಶ ಏನಂದರೆ, ದೀಪ ಪರಮಾತ್ಮನ ಜ್ಯೋತಿ ಒಂದು ಸ್ವರೂಪ. ಅದಕ್ಕಿಂತ ಇನ್ನೊಂದು, ದೀಪ ಹಚ್ಚೋದ್ರಿಂದ ಮನೆಗಳಲ್ಲಿ ಲಕ್ಷ್ಮೀ ದೇವಿ ತುಂಬ ಆಕರ್ಷಿತ ಆಗ್ತಾಳಂತೆ. ಜೊತೆಗೆ ನಿಮ್ಮ ಮನೆಗಳಲ್ಲಿ ನಕಾರಾತ್ಮಕ ಶಕ್ತಿ ಹೋಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತಂತೆ. ಅಂಧಕಾರದಿಂದ ಬೆಳಕಿನ ಕಡೆಗೆ ಮನೆ ಸಾಗುತ್ತಂತೆ. ಇಷ್ಟೆಲ್ಲ ಒಂದು ದೀಪದ ಹಚ್ಚುವುದರಲ್ಲಿ ನಿಮಗಿದೆ. ಆದರೆ ಇದನ್ನು ಪುರಾಣ ವೇದಗಳಲ್ಲಿರುವಂಥ ಕಾರಣಗಳಿರ್ಬೋದು. ಆದರೆ ಮತ್ತು ಇವತ್ತಿನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನು ಹೇಳುತ್ತೆ ಗೊತ್ತಾ, ನಿಮಗೆ ದೀಪ ಹಚ್ಚೋದ್ರಿಂದ ಪ್ರತಿದಿನ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತಂತೆ. ಆ್ಯಂಡ್ ಇನ್ನೊಂದು ಮುಖ್ಯ ವಿಷಯ ಏನಾಗ್ತಂದ್ರೆ, ಇದು ಯಾವುದೇ ರೋಗ ರುಜಿನಗಳು ಬಾರದೆ ಅನ್ನೋಕ್ಕೆ ಈ ದೀಪದ ಎಣ್ಣೆ ಹಚ್ಚೋದ್ರಿಂದ ಕಾಪಾಡುತ್ತಂತೆ. ನೋಡಿ, ಇಷ್ಟೆಲ್ಲ ಉಪಯೋಗಗಳು ಒಂದು ದೀಪ ಹಚ್ಚೋದ್ರಿಂದ ಸಿಗುತ್ತೆ ಅನ್ನೋದಾದರೆ, ಅದು ಸೈಂಟಿಫಿಕ್ಕಾಗೂ ಪ್ರೂವ್ ಆಗಿದೆ ಅಂತ ಅಂದಾಗ ನಾವು ಯಾಕೆ ಅದನ್ನು ಒಂದು ಪದ್ಧತಿಯಾಗಿ ಅಳವಡಿಸ್ಲೇಬಾರ್ದು? ಇದನ್ನು ಯಾರಾದರೂ ಮನೆಗಳಲ್ಲಿ ಆಚರಣೆ ಮಾಡ್ತಿದ್ರೆ ಮೊದಲನೇದಾಗಿ ತುಂಬ ಒಳ್ಳೆಯದು. ಯಾರು ಮಾಡಲ್ಲ ಅನ್ನುವಂಥವ್ರು ಇದ್ದರೆ ದಯವಿಟ್ಟು ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾವು ವಿನಾಯಕನ ಸುತ್ತ ಯಾಕೆ 3 ಸುತ್ತು ಪ್ರದಕ್ಷಿಣೆ ಹಾಕಬೇಕು? ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂದರೆ ದಯವಿಟ್ಟು ಈ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಅದರ ರಹಸ್ಯ ಏನು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದರ ಜೊತೆಗೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ಕೊಂಡಿದ್ದರೆ ಇಲ್ಲಿ ತನಕ ದಯವಿಟ್ಟು ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮೆಲ್ಲರಿಗೂ ಧನ್ಯವಾದ.